ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಫಸ್ಟು ಇದು 40 ಸೈಜ್ ಬ್ಲೌಸ್ ಕಟ್ ಮಾಡ್ತಾಯಿದ್ದೀನಿ. ಈಗ ನಾವು ಸ್ಟ್ರೈಟಾಗಿ ಒಂದು ಸಲ ಹೆಚ್ಚು ಕಮ್ಮಿ ಇಲ್ದಲೆ ಕ್ಲಾತು, ಇದು ಸಿಂಗಲ್ ಬ್ಲೌಸು, ಫ್ಲವರ್ಸು ಅವೆಲ್ಲ ನೀಟಾಗಿ ನೋಡ್ಕೊಂಬಿಟ್ಟು ನೀಟಾಗಿ ಹಾಕ್ಕೊಳ್ರಿ. ಈಗ ಸ್ಕೇಲಲ್ಲಿ ಒಂದು ಸಲ ಮಾರ್ಜಿನ್ಗೋಸ್ಕರ 1/2 ಇಂಚ್ ಅನ್ನೋದು ತಗೊತಾ ಇದ್ದೀನಿ. ನೀಟಾಗಿ ಫ್ಲವರ್ಸು ಯಾವ ರೀತಿ ಇದೆ ಅಂತಂದು ಒಂದು ಸಲ ನೋಡ್ಕೊಳ್ರಿ, ಚೆಕ್ ಮಾಡ್ಕೊಂಬಿಟ್ಟು ಬ್ಲೌಸ್ ಕಟ್ ಮಾಡಬೇಕು. ಈಗ ಬ್ಲೌಸ್ ತಗೊಂಬಿಟ್ಟು ನಾವು ನೀಟಾಗಿ ಹಾಕ್ಕೊಂಡು ಸೈಡ್ ಜಾಯಿಂಟ್ ಕಡೆ ನಾವು ಆ ಕಡೆಯಿಂದ ಈ ಕಡೆವರೆಗೂ ಎಷ್ಟಿದೆ ಅಂತ ನೋಡ್ಕೋಬೇಕು. ಇದು 40 ಸೈಜ್ ಬ್ಲೌಸು ನೋಡಿರಿ, ಈ ರೀತಿ ನೀಟಾಗಿ ಇಲ್ಲೇ ನಮಗೆ ನೆಕ್ ಬಿಡ್ತು, ನೆಕ್ಕು ಎಲ್ಲ ನೋಡ್ಕೋಬೇಕು, ಶೋಲ್ಡ್ರು ಎಲ್ಲ ಎಷ್ಟಿದೆ ಅಂತಂದು ನೋಡಿ. ಕರೆಕ್ಟಾಗಿ 40 ಇಂಚ್ ಅನ್ನೋದು ನನಗೆ ಬ್ಲೌಸು ಬಂದಿದೆ. ಈಗ ನೆಕ್ಸ್ಟು ನೆಕ್ ಡೀಪ್ ಬಂದುಬಿಟ್ಟು 5.5 ಇದೆ. ನೆಕ್ ಹೈಟ್, ಇವಾಗ ಬ್ಲೌಸ್ ಹೈಟ್ ಬಂದುಬಿಟ್ಟು 14.5 ಇದೆ. ನಾವು ಅಲ್ಲಿ ಟಕ್ಸ್ ಹಿಡ್ದಿರ್ತೀವಲ್ಲ, ಅದನ್ನು ಹಿಡ್ಕೋಬೇಕು. ಅಲ್ಲಿ ಹಿಡ್ಕೊಂಡ್ರೆ ನಾವು ಕರೆಕ್ಟಾಗಿರ್ತೀವಿ. ಯಾಕಂದ್ರೆ ಸೈಡ್ ಜಾಯಿಂಟಲ್ಲಿ ಕ್ರಾಸಾಗಿ ಕಟ್ ಮಾಡಿರ್ತಾರೆ ಕೆಲವರು, ಅದಕ್ಕೋಸ್ಕರ ಅಲ್ಲಿ ಇಟ್ಕೋಬೇಕು. 14.5 ಇದೆ, ಅಂದರೆ ರೆಡಿ ಬ್ಲೌಸ್ ಬಂದು 14.5. ಟೇಪ್ ತಗೊಂಬಿಟ್ಟು 14.5 ಅಂತ ಅನ್ನೋದು ನಾವು ತಿರ್ಗಿ 1/2 ಇಂಚ್ ಅನ್ನೋದು ಎಕ್ಸ್ಟ್ರಾ ಇಟ್ಕೋಬೇಕಲ್ಲ ಮಾರ್ಜಿನ್ಗೋಸ್ಕರ. ಟೋಟಲ್ ಎಲ್ಲ ಸೇರಿ 15 ಇದೆ. 15 ಇಟ್ಕೊಂಡಿದ್ದೀನಿ. ಸೈಡ್ ಜಾಯಿಂಟ್ ಕಡೆ ಕೂಡ ಸ್ಟ್ರೈಟಾಗಿ 15 ಅನ್ನೋದು ಮಾರ್ಕ್ ಮಾಡ್ಕೊಂಡು ಮಾರ್ಜಿನ್ಗೋಸ್ಕರ ಆ ಥರ ಇಟ್ಕೋಬೇಕು. ಚೆಸ್ಟ್ ಎಷ್ಟು ಬಂದಿದೆ ನಮಗೆ 40, ಅಂದರೆ ಅದರಲ್ಲಿ 1/4 ಇಂಚು 10 ಬರುತ್ತೆ. ಆ 10 ಇಂಚ್ ಅನ್ನೋದು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಸೈಡ್ ಜಾಯಿಂಟ್ ಕಡೆ. ಹಾಗೆ ಕೆಳಗಡೆ ಕೂಡ ಸೈಡ್ ಜಾಯಿಂಟ್ ಕಡೆ ಎಷ್ಟಿದೆ, ಮೇಲೆ ಎಷ್ಟು ಇಟ್ಕೊಂಡು ಚೆಸ್ಟ್ ಅನ್ನೋದು ಅದು ನೋಡ್ಕೊಬಿಟ್ಟು ಕೆಳಗಡೆ ಕೂಡ 10 ಅನ್ನೋದು ನಾವು ಇಟ್ಕೋಬೇಕು, ಮಾರ್ಕ್ ಮಾಡ್ಕೋಬೇಕು. ಮತ್ತು ಮಾರ್ಜಿನ್ಗೋಸ್ಕರ ಆ ಕಡೆ 2 ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ. ಈಗ ಸ್ಕೇಲ್ ತಗೊಂಡ್ಬಿಟ್ಟು ನೋಡಿರಿ, ಸ್ಕೇಲು ಈಗ ಬ್ಯಾಕ್ ಡೀಪ್ ನೋಡ್ಕೊಂಡಿದ್ದೀವಲ್ಲ, ಆ ಬ್ಯಾಕ್ ಡೀಪ್ ಅನ್ನೋದು 5.5 ಇಟ್ಬಿಟ್ಟು 1/2 ಇಂಚ್ ಅಷ್ಟೇ ಇಟ್ಕೊಂಡೀನಿ. ನೋಡಿರಿ, ಇದು ಬ್ಯಾಕ್ ಡೀಪ್ ಅನ್ನೋದು 9.5 ಅಷ್ಟು ಬಂದೈತೆ. ಇದೇನು ಅಷ್ಟೊಂದು ಜಾಸ್ತಿ ಡೀಪ್ ಇಲ್ಲ, ನಾರ್ಮಲ್ಲೇ ಇದೆ. ಈಗ ನೋಡಿ, ಸ್ಕೇಲಲ್ಲಿ ಸ್ಟ್ರೈಟಾಗಿ ಮಾರ್ಜಿನ್ ಹಾಕ್ಕೊಂಡಿದ್ದೀನಿ. ಮತ್ತು ನಾವು ಆರ್ಮ್ ಡೌನ್ ಅನ್ನೋದು 6 ತಗೊಂಡಿದ್ದೀನಿ. ಇದು 40 ಸೈಜ್ ಬ್ಲೌಸ್ ಆದ್ರೂ ಇದು ಜಾಸ್ತಿ ನಮಗೆ ಶೋಲ್ಡ್ರ್ ಅನ್ನೋದು ಜಾಸ್ತಿ ಇದೆ. ಆರ್ಮ್ ಡೌನ್ ಅನ್ನೋದು ಅಂದರೆ ಕಂಕುಳ ಲೂಸ್ ಐತಲ್ಲ, ಆ ಕಂಕುಳ ಅನ್ನೋದು ಚಿಕ್ಕದಾಗಿದೆ. ಶೋಲ್ಡ್ರ್ ದೊಡ್ಡದಾಗಿದೆ. ಅದಕ್ಕೆ ನೋಡಿ, ಶೋಲ್ಡ್ರು ಅವ್ರದ್ದು ಎಷ್ಟಿದೆ ಅಷ್ಟು ನಾವು ನೀಟಾಗಿ ಮಾರ್ಜಿನ್ ಹಾಕೋಬೇಕು. ಮತ್ತು 1/4 ಇಂಚ್ ಈ ಕಡೆ ನಾವು ಬಾರ್ಡ್ರ್ ಅಂತೀನಿ, ನಾವು ಕಚ್ಗೋಸ್ಕರ ಒಂದು ಎಕ್ಸ್ಟ್ರಾ ಇಟ್ಕೋಬೇಕು. ಇನ್ನು ಉಳಿದಿದ್ದು ನೆಕ್ ಬಿಡ್ತು, ಇಲ್ಲಿ ಅಷ್ಟೇ ನೀಟಾಗಿ 6 ಇಂಚ್ ಅನ್ನೋದು ಇಟ್ಕೋಬೇಕು. ಕೆಳಗಡೆ ಕೂಡ 6 ಇಂಚ್ ಅನ್ನೋದು ಇಟ್ಟರೆ ಸ್ಟ್ರೈಟಾಗಿ ನಮ್ಗೆ ಆರ್ಮ್ ಡೌನ್ ಅನ್ನೋದು ನೀಟಾಗಿ ಬರುತ್ತೆ. ಇಲ್ಲಾಂದರೆ ಹೆಚ್ಚು ಕಮ್ಮಿ ಬರುತ್ತಲ್ಲ. ಈಗ 6 ಪಾಯಿಂಟ್ ಅನ್ನೋದು ನಾವು ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅಲ್ಲಿ ಎಲ್ ಶೇಪ್ ಬರುತ್ತಲ್ಲ, ಅದೇ ಸ್ಟ್ರೈಟಾಗಿ ಮತ್ತೆ ಆ ಕಡೆ ಇಟ್ಕೊತಾ ಇದ್ದೀನಿ. ಹಂಗೆ ಇಟ್ಕೊಂಡ್ರೆ ನಮ್ಗೆ ಸ್ಟ್ರೈಟಾಗಿ ಬರುತ್ತೆ. ಈಗ ಸ್ಕೇಲ್ ತಗೊಂಡ್ಬಿಟ್ಟು ನೀಟಾಗಿ ಒಂದು ಲೈನ್ ಹಾಕ್ಕೊಳ್ರಿ. ಎಲ್ ಶೇಪು ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ ರೀತಿ ಈಗ ನೋಡಿರಿ, 10 ಇಂಚ್ ಮಾರ್ಕ್ ಕಡೆ ಮತ್ತು ಮಾರ್ಜಿನ್ಗೋಸ್ಕರ 2 ಇಂಚು. ಇವಾಗ ಕರ್ವ್ ಸ್ಕೇಲ್ ತಗೊಬೇಕು. ನೋಡಿ, ಇದು ನಾನು ಸ್ವಲ್ಪ ಜಾಸ್ತಿ ಇಡ್ತಾಯಿದ್ದೀನಿ, 3 ಇಂಚ್ ಅಷ್ಟು ಇಡ್ತಾಯಿದ್ದೀನಿ. ಸ್ವಲ್ಪ ಬ್ರಾಡಾಗಿ ಬರಲಿ ನೆಕ್ಕು ಅಂತ ಅನ್ನೋದು. ನೆಕ್ ಬಿಡ್ತು ಕೆಳಗಡೆ ಮಾತ್ರ 3 ಇಂಚು, ಮೇಲೆ ಏನೋ ಅದು 2.5 ಇಂಚ್ ಅಷ್ಟು ಬಂದಿದೆ ಅಷ್ಟು. ಈಗ ನೋಡಿ, ಕರ್ವ್ ಸ್ಕೇಲ್ ತಗೊಂಡ್ಬಿಟ್ಟು ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ. ಈ ರೀತಿ ರೌಂಡ್ ಶೇಪ್ ತಿರ್ಗಿ ಇಲ್ಲಿ 1.5 ಇಂಚ್ ಅಷ್ಟು ಬರುತ್ತೆ. ಅದು ಕರ್ವ್ ಸ್ಕೇಲ್ ತಗೊಂಡ್ಬಿಟ್ಟು ನೀಟಾಗಿ ಆ ಗೆರೆ ಈ ಗೆರೆ ಟಚ್ ಆಗೋ ಅಷ್ಟು ಇಟ್ಕೊಂಡ್ರೆ ಅಲ್ಲಿ ನಮ್ಮ ಕರ್ವ್ ತಗೊಂಡ್ರೆ ನೀಟಾಗಿ ಬರುತ್ತೆ. ಇದು ನಾನು ಇವರು 4-5 ಬ್ಲೌಸ್ ಹೊಲ್ದಿದ್ದೀನಿ, ಅದರಿಂದ ಪರ್ಫೆಕ್ಟಾಗಿ ಇಷ್ಟೇ ಇರುತ್ತೆ ಅಂತಂದು ಗೊತ್ತಾಗ್ಬಿಡುತ್ತೆ ನಮಗೆ. ಅಂದರೆ ಮಾಮೂಲಾಗಿ ಎಲ್ಲರಿಗೂ ಗೊತ್ತಾಗುತ್ತಲ್ಲ, ಆ ರೀತಿ. ಈಗ ನೋಡಿ, ಒಂದು ಸಲ ಚೆಕ್ ಮಾಡ್ತಾ ಇದ್ದೀನಿ ನಾನು.
ಈ ರೀತಿ ಚೆಕ್ ಮಾಡಬೇಕು. ಅದು ನಮಗೆ ಅವರದು ಕಂಕುಳ ಬಂದುಬಿಟ್ಟು 18 ಇದೆ ಅವ್ರದ್ದು. 18 ಮ್ಯಾಚ್ ಆಗೋ ಥರ, ಅಂದರೆ ಅದರಲ್ಲಿ ಅರ್ಧ 9 ಆ ರೀತಿ ಮ್ಯಾಚ್ ಆಗೋ ಥರ ನೀಟಾಗೆ ಆ ಥರ ಮ್ಯಾಚ್ ಆಗೋ ಥರ ಬಂದರೆ ನಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟ್ ಆಗುತ್ತೆ ಅಂತ ಅರ್ಥ. ಆ ರೀತಿ ನೋಡ್ಕೋಬೇಕು. ಇವಾಗ ನೆಕ್ಸ್ಟು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿರಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿ, ಇದು ನಾವು ಕಟ್ ಮಾಡೋ ಸಾರಿ ನಾವು ಮಾರ್ಕಿಂಗ್ ಮಾಡಿರ್ತೀವಲ್ಲ ಅದ್ರ ಮೇಲೇ ಕಟ್ ಮಾಡಬೇಕು. ಅಂದರೆ ಅದ್ರ ಪಕ್ಕದಲ್ಲೇ ಸೈಡಲ್ಲಿ ಸ್ವಲ್ಪ, ಅಂದರೆ ನಾವು ಮಾರ್ಕ್ ಮಾಡಿರೋದು ಕಾಣಿಸ್ತಾ ಇರ್ಬೇಕು ಹಂಗೆ. ಇವಾಗ ನಾವು ಅದ್ರ ಮೇಲೆ ಕಟ್ ಮಾಡೀವಿ ಅಂದ್ಕೊಳ್ರಿ, ಹೊಲಿಯೋ ಸಾರಿ 1/4 ಇಂಚ್ ಅಷ್ಟೇ ಬರುತ್ತೆ. ಅದರಿಂದ ನೀಟಾಗಿ ನಾವು ಅದ್ರ ಮೇಲೆ ಬಿಟ್ಟು ಪಕ್ಕದಲ್ಲಿ ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ ನಮಗೆ. ಈಗ ನೋಡಿ, ಬ್ಲೌಸ್ ತಗೊಂಡ್ಬಿಟ್ಟು ನಾವು ಸೊಂಟದ ಅಳತೆ ನೋಡ್ತಾ ಇದ್ದೀನಿ. ಸೊಂಟದ ಅಳತೆ ಏನಂದರೆ ಮೇಲ್ಗಡೆನ 40 ಸೈಜ್ ಇದೆ, ಕೆಳಗಡೆ ಸೊಂಟದ ಹತ್ರ ಬಂದುಬಿಟ್ಟು 31, 32 ಅಷ್ಟು, 31 ಅಲ್ಲ, ಇಲ್ಲಿ 31.5 ಬಂದಿದೆ. ಅಂದರೆ 8 ಪಾಯಿಂಟ್ಗಿಂತ ಒಂದು ಸ್ವಲ್ಪ ಕಮ್ಮಿ, ಒಂದು 2 ಲೈನ್ ಅಷ್ಟು ಕಮ್ಮಿ ಬರುತ್ತೆ. ಅಂದರೆ 40ಗೂ 31ಗೂ ಎಷ್ಟು ಡಿಫ್ರೆಂಟ್ ಐತೆ ನೋಡ್ರಿ. ಈ ರೀತಿ ಬ್ಲೌಸ್ ಬಂದಾಗ ನಾವು ಸ್ವಲ್ಪ ನೀಟಾಗಿ, ಅಂದರೆ ಅವ್ರಿಗೆ ಶೋಲ್ಡ್ರ್ ಜಾಸ್ತಿ ಇದೆ, ಅದರಿಂದ ಈ ರೀತಿ ಬರ್ತವೆ. ಕೆಲವೊಬ್ರಿಗೆ 35 ಬರುತ್ತೆ, 36 ಬರುತ್ತೆ ಸೊಂಟದ ಸುತ್ತಳತೆ. ಈ ಬ್ಲೌಸ್ಗೆ ಏನಂದರೆ ಜಾಸ್ತಿ ಐತೆ, ಅದರಿಂದ ನಾವು ಶೋಲ್ಡ್ರ್ ಅನ್ನೋದು ಜಾಸ್ತಿ ಇಟ್ಟು, ಅಂದರೆ ಅವ್ರ ಬಾಡಿ ಇರೋದೇ ಆ ರೀತಿ. ಅದರಿಂದ ನೋಡ್ರಿ, ಅಲ್ಲಿ 8ಕ್ಕೆ ಮಾರ್ಜಿನ್ ಮಾಡ್ಕೊಬಿಟ್ಟು ನಾನು ಅಲ್ಲಿಂದ 4 ಇಂಚ್ ಅನ್ನೋದು ನಾನು ಡಾಟ್ಗೋಸ್ಕರ 4 ಇಂಚ್ ತಗೊತಾಯಿದ್ದೀನಿ ಹೈಟು. ಈಗ ನೋಡಿ, ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. 1/2 ಇಂಚ್ಗಿಂತ ಎಕ್ಸ್ಟ್ರಾ ತಗೊಳಕ್ಕೆ ಹೋಗಬಾರ್ದು. ಜಾಸ್ತಿ ತಗೊಂಡ್ರೆ ಅದೇನಾಗುತ್ತೆ ಅಂದರೆ ಬ್ಲೌಸ್ ಅನ್ನೋದು ಭುಜ ಹತ್ರ ಎಲ್ಲ ಜಾರ್ಕೊಂಡು ಬರ್ತಾ ಇರ್ತದೆ. ಅದರಿಂದ ನಾವು 1/2 ಇಂಚ್ ಅಷ್ಟೇ ತಗೋಬೇಕು. 1 ಇಂಚ್ ಇಡ್ತಾರೆ, ಆ ಥರ ಇಡಬಾರ್ದು. ಇವಾಗ ನೋಡಿರಿ, ನೆಕ್ಸ್ಟ್ ಬಂದುಬಿಟ್ಟು ನಾವು ಫ್ರಂಟ್ಗೋಸ್ಕರ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ದೀವಲ್ಲ, ಅದನ್ನು ನಾವು ಕ್ಲಾತ್ ಮೇಲೆ ನೀಟಾಗಿ ಹಾಕೊಂಬಿಟ್ಟು ಬ್ಲೌಸ್ ಪೀಸು ಅದು ನಾವು ಮಾರ್ಕ್ ಮಾಡ್ಕೋಬೇಕು. ಅಂದರೆ ನಾವು ಹೆಂಗೆ ಮಾರ್ಕ್ ಮಾಡಿರ್ತೀವೋ ಆ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡೋ ಸಾರಿ ಬ್ಯಾಕ್ ಪಾರ್ಟು ಅದನ್ನು ಕಟ್ ಮಾಡಬೇಕಲ್ಲ, ಅದು ನೀಟಾಗಿರಬೇಕು. ನೋಡಿರಿ, ನೀಟಾಗಿ ಆ ರೀತಿ ಸ್ಕೇಲಲ್ಲಿ ಹಾಕ್ಕೊಂಡ್ರೂ ನಮಗೆ ನೀಟ್ನೆಸ್ ಅನ್ನೋದು ಚೆನ್ನಾಗಿ ಬರುತ್ತೆ. ಕಟ್ ಮಾಡೋ ಸಾರಿ ಶೋಲ್ಡ್ರ್ ಹತ್ರ ತಿರ್ಗಾ ಮಾರ್ಜಿನ್ ಕಡೆ ನಾನು 1/2 ಇಂಚ್ ಅನ್ನೋದು ಎಕ್ಸ್ಟ್ರಾ ತಗೊತಾ ಇದ್ದೀನಿ. ಯಾಕಂದರೆ ನಾವಲ್ಲಿ ಎಲ್ಲ ಡಾಟ್ಸ್ ಅವೆಲ್ಲ ಇಡ್ತೀವಲ್ಲ, ಆವಾಗ ಅದರ 1/2 ಇಂಚ್ ಅನ್ನೋದು ನಮ್ಗೆ ಅಲ್ಲಿ ಕವರ್ ಆಗಿ ಹೋಗುತ್ತೆ. ಇಲ್ಲಾಂದರೆ ನಾವು ಕಚ್ಚು ಇಡ್ತೀವಲ್ಲ, ನಾವು ಸೈಡ್ ಜಾಯಿಂಟ್ ಮಾಡೋ ಸಾರಿ ಹೆಚ್ಚು ಕಮ್ಮಿ ಬಂದುಬಿಡುತ್ತೆ. ಅದರಿಂದ ನಾವು 1/2 ಇಂಚ್ ಅನ್ನೋದು ಎಕ್ಸ್ಟ್ರಾ ತಗೋಬೇಕು. ಇವಾಗ ನೋಡಿರಿ, ನೀಟಾಗಿ ಆ ರೀತಿ ಮಾರ್ಜಿನ್ ಮಾಡ್ಕೋಬೇಕಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಬಂದಿದೆ, ಅದನ್ನು ಇನ್ನೊಂದು ಸಲ ನಾವು ಸ್ಕೇಲ್ ತಗೊಂಡ್ಬಿಟ್ಟು ಒಳಗಡೆಯಿಂದ ನೀಟಾಗಿ ನಾವು ಹಾಕ್ಕೊಂಡು ಬರಬೇಕು. ಈ ರೀತಿ ಸ್ಕೇಲಲ್ಲೆಲ್ಲ ನೀಟಾಗಿ ಮಾಡ್ಕೋಬೇಕು. ಒಂದು ಸಲ ಟೇಪ್ ತಗೊಂಡ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ. ನೋಡಿರಿ, 6.5 ಅಷ್ಟು ಡಿಫ್ರೆಂಟ್ ಬಂದುಬಿಡುತ್ತಲ್ಲಿ. ನಾವಲ್ಲಿ ಎಷ್ಟು ಚೆನ್ನಾಗಿ ಮಾರ್ಕ್ ಹಾಕ್ಕೊಂಡ್ರೂ ಸರಿಯಾಗಿರೋದಿಲ್ಲ. ಕೆಳಗಡೆ ಒಂದು ಸಲ ನೋಡ್ಕೊಂಡ್ರೆ 6 ಇಂಚ್ ಅನ್ನೋದು ನೀಟಾಗಿ ಬಂತು. ಇಲ್ಲಾಂದರೆ ಅದು ನಾವು ಹೊಲಿಯೋ ಸಾರಿ ಜಾಸ್ತಿ ಡಿಫ್ರೆಂಟ್ ಬಂದುಬಿಡುತ್ತೆ. ಈ ರೀತಿ ಸೆಟ್ ಮಾಡ್ಕೋಬೇಕು. ಪ್ರತಿ ಸಲನೂ ಒಂದು ಸಲ ನೀಟಾಗಿ ನೋಡ್ಕೋಬೇಕು. ನೋಡಿರಿ, ಇದು ಒಳಗಡೆ ತಗೊತಾ ಇದ್ದೀನಿ. ಅಂದರೆ ನಾವು ಫ್ರಂಟ್ ಶೇಪ್ ತೆಗಿಬೇಕಲ್ಲ, ಅಂದರೆ ಫ್ರಂಟ್ ಶೇಪ್ ಹತ್ರ ಮುಂದ್ಗಡೆ ಸುಕ್ಕಲು ಬರ್ದಿದ್ದಂಗೆ 1/2 ಇಂಚ್ ಅನ್ನೋದು ಒಳಗಡೆ, ಅದು ಏನು ಇಟ್ಟಿರ್ತೀವೋ ಅಲ್ಲಿ ಒಳಗಡೆ ತಗೊಬಿಟ್ರೆ ನೀಟಾಗಿ ಇರುತ್ತೆ. ಇವಾಗ ನಾವು ನೆಕ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ಕೇಲಲ್ಲಿ ಒಂದು ಸಲ ಮಾರ್ಜಿನ್ ಬಿಡಬೇಕಲ್ಲ ನಾವಲ್ಲಿ ಕಚ್ಚಿಗೆ, ಆ ಕಚ್ಚಿಗೆ 1/2 ಇಂಚ್ ಅನ್ನೋದು ಬಿಟ್ಬಿಟ್ಟು ಇವಾಗ ಬ್ಲೌಸಲ್ಲಿ ಅವ್ರು ಹೇಳಿದ್ದಾರೆ ನೀಟಾಗಿ ಆ ಬ್ಲೌಸದು ಎಷ್ಟೈತೋ ಅಷ್ಟೇ ಇಡ್ರಿ ಅಂತ ಹೇಳಿದ್ದಾರೆ. ಅದರಿಂದ ಬ್ಲೌಸ್ ತಗೊಂಡ್ಬಿಟ್ಟು ಆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟೇ ಹಾಕ್ಕೋಬೇಕು. ಉಕ್ಸ್ಪಟ್ಟಿ ಕಡೆ ತಗೊಳ್ರಿ. ಉಕ್ಸ್ಪಟ್ಟಿ ಕಡೆ ಆದರೆ
ಕರೆಕ್ಟಾಗಿರುತ್ತೆ. ಕಾಜಾ ಪಟ್ಟಿ ಕಡೆ ಅದು 1/2 ಇಂಚ್ ಅನ್ನೋದು ಎಕ್ಸ್ಟ್ರಾ ಇರುತ್ತೆ. ನೋಡಿ ಈ ರೀತಿ ಹಿಂಗೆ ಮಾಡ್ಕೊಬಿಟ್ಟು ರೌಂಡ್ ಶೇಪ್ ಅನ್ನೋದು ಕೊಡಬೇಕು. ಇವಾಗ ಮತ್ತು ಈಗ ಉಕ್ಸ್ ಹಾಕ್ತೀವಲ್ಲ ನಾವು, ಅಲ್ಲಿ ಡಾಟ್ಸ್ ಹಿಡಿತೀವಲ್ಲ, ಅದು ಎಷ್ಟಿದೆ ಅಂತಂದು ನೋಡ್ರಿ ನೀಟಾಗಿ ನಾವಲ್ಲಿ ಡಾಟ್ಸು ಅನ್ನೋದು ಎಷ್ಟು ಕರೆಕ್ಟಾಗಿರುತ್ತೆ ಅನ್ನೋದು ನೋಡ್ಕೊಬಿಟ್ಟು ಅದಕ್ಕೆ ಮಾರ್ಜಿನ್ ಹಾಕೊಂಡ್ಬಿಟ್ಟು ಅದಕ್ಕಿಂತ ಒಂದು 1/2 ಇಂಚಲ್ಲ, ಒಂದು 3/4 ಇಂಚಷ್ಟು ತಗೊಳ್ಬೇಕು. ನೋಡಿರಿ ಅಲ್ಲಿ ಮಾರ್ಜಿನ್ ನೀಟಾಗಿ ಆ ರೀತಿ ಅಲ್ಲಿ ಉಕ್ಸ್ ಇಟ್ಬಿಟ್ಟು ಅಲ್ಲಿಂದ ನಾವು ಅಲ್ಲಿ 1 ಇಂಚ್ ಅನ್ನೋದು ಎಕ್ಸ್ಟ್ರಾ ತಗೊಂಬಿಟ್ರೆ ನಮಗೆ ಬೆಲ್ಟ್ ಹತ್ರ ಬೆಲ್ಟ್ ಶೇಪ್ ತೆಗೆಯೋದಕ್ಕೆ ಕ್ರಾಸ್ ಬೇಕಲ್ಲ, ಅದು ಕರೆಕ್ಟಾಗಿ ಬರುತ್ತೆ. ಇವಾಗ ನೋಡಿರಿ ಚೆಸ್ಟ್ ಲೂಸ್ ಬ್ಲೌಸ್ ಹೊಲ್ದಿರೋ ಬ್ಲೌಸಲ್ಲಿ ಈ ರೀತಿ ಚೆಸ್ಟ್ ಲೂಸನ್ನು ಜಾಸ್ತಿ ಹಿಗ್ಗಕ್ಕೆ ಹೋಗಬಾರ್ದು. ನೀಟಾಗಿ ಅದು ಎಷ್ಟಿದೆ ಅಷ್ಟೇ ತಗೊಂಡು ಹಾಕಬೇಕು. ಬ್ಲೌಸದು ಜಾಸ್ತಿ ಹಿಗ್ಬಾರ್ದು, ಅದು ಏನಂದರೆ ಇಳಿಜಾರು ಥರ ಆಗ್ಬಿಡ್ತತೆ. ಅದೆಷ್ಟೈತೆ ಅಷ್ಟು ಆ ಬಟ್ಟೆ ನಾವು ಹಿಗ್ದಿದ್ದಂಗೆ ಅದಕ್ಕಿಂತ ತಿರ್ಗಾ 1/2 ಇಂಚು ಮಾರ್ಜಿನ್ ಅನ್ನೋದು ತಗೊಬೇಕು. ಇವಾಗ ಸ್ಕೇಲ್ ತಗೊಂಡ್ಬಿಟ್ಟು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ರಿ. ಈ ರೀತಿ ಲೈನ್ ಹಾಕೋದು ಸ್ಟ್ರೈಟಾಗಿ ನೀಟಾಗಿ. ಇವಾಗ ನೋಡಿರಿ ನಮಗೆ ಬಂದುಬಿಟ್ಟು ಈ ಕಡೆ ಉಕ್ಸ್ ಕಡೆ ಬರುತ್ತಲ್ಲ, ನಮ್ಮ ಕಡೆಯಿಂದ 2.5 ಅಷ್ಟು ಇಡ್ತಾಯಿದ್ದೀನಿ. ಅದು ಏನಂದರೆ ನಮಗೆ ಮೇನ್ ಡಾಟ್ ಇಡಬೇಕಲ್ಲ, ಅದಕ್ಕೆ ಮಾರ್ಕ್. ಇವಾಗ ಉಕ್ಸು ನಾವು ಬ್ಲೌಸಲ್ಲಿ ಎಷ್ಟಿರುತ್ತೋ ಮೇನ್ ಡಾಟ್ ಅಷ್ಟೇ ಇಟ್ಕೋಬೇಕು. ಮೇನ್ ಡಾಟಲ್ಲಿ ನೋಡಿರಿ ಬ್ಲೌಸಲ್ಲಿ ಎಷ್ಟಿರುತ್ತೆ, ಅದು ಎಷ್ಟು ಹೈಟ್ ಇರುತ್ತೆ, ಅದರದ್ದು ಎಷ್ಟು ಅಗಲ ಇರುತ್ತೆ ಅನ್ನೋದು ಅವರಷ್ಟೇ ಇಟ್ಟರೆ ಅವರು ಕರೆಕ್ಟಾಗಿ ಕುತ್ಕೊಳತ್ತೆ. ಚೆನ್ನಾಗೈತೆ ಬ್ಲೌಸ್ ಅಂತ ಹೇಳಿದಾಗ ನಾವು ಅವ್ರ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟೇ ತಗೊಬೇಕು. ಅದು ಹೊಲಿಗೆ ಹಾಕಿರ್ತೀವಲ್ಲ ಆ ರೀತಿ ತಗೊಬೇಕು. ಆ ರೀತಿ ತಗೊಂಡ್ರೆ ಚೆನ್ನಾಗಿ ಕುತ್ಕೊಳ್ತದೆ. ಅವರು ಯಾವುದೇ ಕಂಪ್ಲೇಂಟ್ ಬರೋದಿಲ್ಲ. ಬ್ಲೌಸ್ ಕಸ್ಟಮರ್ ಹೇಳಿರೋ ರೀತಿಯೇ ಹೊಲಿಬೇಕಲ್ಲ, ಆ ರೀತಿ ನಮ್ಗೆ ಇಷ್ಟ ಬಂದಿರೋ ಥರ ಇಡೋಕ್ಕೆ ಹೋಗಬಾರ್ದು. ನೋಡಿರಿ ಆ ಕಡೆ 1 ಇಂಚು ಈ ಕಡೆ 1 ಇಂಚು ಅದು ಟಕ್ಸ್ ಐಟಮ 2.5 ಐತೆ. ಇವಾಗ ನೆಕ್ಸ್ಟು ಸೆಕೆಂಡ್ ಡಾಟ್ ಏನೋ ಅಲ್ಲಿಂದ 1/2 ಇಂಚ್ ಅನ್ನೋದು ನಾವು ಹೊಲಿಗೆ ಬಿಡ್ತೀವಲ್ಲ, ಅದಕ್ಕೆ 1/2 ಇಂಚ್ ಬಿಟ್ಬಿಟ್ಟು ಅಲ್ಲಿ ಎಷ್ಟು ಬಂದಿತ್ತು ಅಷ್ಟು ಅರ್ಧ ಇಟ್ಕೋಬೇಕು. 5.25 ಅಷ್ಟು 5.5 ಅಷ್ಟು ಬಂದೈತೆ, ಅದರಲ್ಲಿ 2.25 ಅಷ್ಟು ಇದು ಅಷ್ಟೇ. ಸೆಕೆಂಡ್ ಡಾಟ್ ಬಂದುಬಿಟ್ಟು ಅದು ಒಂದು 2.25 ಇಂಚು ಅಷ್ಟು ಇಡ್ತಾ ಇದ್ದೀನಿ. ಇವಾಗ 3ನೇ ಟಕ್ಸ್ ಇಡಬೇಕಲ್ಲ, ಅವೆರಡು ಎಷ್ಟಿದೆಯೋ ಅಷ್ಟು ನೋಡಿ ಕ್ರಾಸಾಗಿ ಮಾಡ್ಕೊಂಡಿದ್ದೀನಿ. ಅಲ್ಲೊಂದು ಸಲ ಟಕ್ ಕೊಡೋಕ್ಕೆ ಒಂದು ಮಾರ್ಜಿನ್ ಅವೆರಡು ಬೇಸ್ ನೋಡ್ಕೊಬಿಟ್ಟು 3ನೇ ಡಾಟ್ ಅನ್ನೋದು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಒಳ್ಳೆ ಸಾರಿ ಅದು ಈಸಿಯಾಗಿ ಬಂದುಬಿಡ್ತದೆ, ಅದೇನಷ್ಟು ಇಂಪಾರ್ಟೆಂಟ್ ಏನಲ್ಲ. ನೀಟ್ ಒಲೆ ಸಾರಿ ಅದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಈಗ ನೆಕ್ಸ್ಟ್ ನೋಡಿ ಕ್ರಾಸಾಗಿ ಇಲ್ಲಿ ಜಾಸ್ತಿ ಅವರು ಜಾಸ್ತಿ ಇಡಬೇಡ ಬ್ಲೌಸ್ ಅಂತಂದು ಹೇಳಿದ್ದಾರೆ. ಸ್ವಲ್ಪ ಅಷ್ಟು ವಯಸ್ಸಾದವರಲ್ಲ, ವಯಸ್ಸು ಕಡಿಮೆನೇ ಇಲ್ಲ ಹೆಚ್ಚಿಲ್ಲ, ಸ್ವಲ್ಪ ಮಧ್ಯದಲ್ಲಿದ್ದಾರೆ. ಅದರಿಂದ ನೋಡಿರಿ ಕ್ಲಾತ್ ನೋಡ್ಕೊಬಿಟ್ಟು ವೇಸ್ಟ್ ಮಾಡ್ದಿದ್ದಂಗೆ ಇದು, ಯಾಕಂದರೆ ಸಿಂಗಲ್ ಬ್ಲೌಸಲ್ಲ, ನಮಗೆ ಪಟ್ಟಿಗೆ ಅದಕ್ಕೆಲ್ಲ ಬೇಕಾಗುತ್ತೆ. ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಮತ್ತು ಬಟ್ಟೆ ವೇಸ್ಟ್ ಆದರೆ ಲೈನಿಂಗ್ ಆದರೆ ಏನು ಪರವಾಗಿಲ್ಲ, ಇನ್ನೊಂದು ತಗೋಬೋದು. ಇದೇ ನಮಗೆ ಮೇಯ್ನ್ ಕ್ಲಾತ್ ಆದಾಗ ಸ್ವಲ್ಪ ಯೋಚನೆ ಮಾಡ್ಕೊಂಡು ಕಟ್ ಮಾಡಬೇಕು. ಸುಮ್ಮನೆ ಬಟ್ಟೆ ವೇಸ್ಟ್ ಮಾಡಬಾರ್ದು. ಫಸ್ಟೇ ನಾವು ಅಂದ್ಕೋಬೇಕು ಏನೇನು ಮುಂದೆ ಏನಕ್ಕೆ ಬರುತ್ತೆ ಇದು ಅಂತಂದು. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಮಾಡಿರಿ. ಇಲ್ಲಿ ನೋಡಿರಿ ನಾನು 4th ಡಾಟು ಬೇಡ ಅಂತ ಹೇಳಿದ್ದಾರೆ ಅವರು. ಜಾಸ್ತಿ ಅವ್ರಿಗೆ ಚೆಸ್ಟ್ ಅನ್ನೋದು ಕಡಿಮೆ ಇದೆ, ಅದರಿಂದ ಅವರು ಜಾಸ್ತಿ ಮಾಡ್ಕೋಬೇಡ್ರಿ ಅಂತ ಹೇಳಿದ್ದಾರೆ. 4th ಡಾಟ್ ಬೇಡ ಅಂತ ಹೇಳಿದ್ದಾರೆ. ನೋಡಿ ಈ ರೀತಿ ಆ ಕಡೆ ಈ ಕಡೆ ನಮಗೆ ಬೇಕಾಗುತ್ತಲ್ಲ, ಈ ರೀತಿ ಒಂದು ಸಲ ನಾವು ಮಾರ್ಕ್ ಮಾಡ್ಕೊಂಡು ಹಿಂದ್ಗಡೆ ಕೂಡ ನಮಗೆ ಏನು ಥರ ಇರೋದಿಲ್ಲ. ಈ ರೀತಿ ಎಲ್ಲ ನಾವು ಡಾಟ್ಸ್ ಎಲ್ಲಿ ಇಟ್ಟಿದ್ದೀವಿ ಏನು ಅಂತ ನೋಡ್ಕೊಂಡು ನೀಟಾಗಿ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ನೋಡಿ ನಮಗೆ 4th ಬೇಡ ಅಂತ ಹೇಳಿದಾರಲ್ಲ, ಅದರಿಂದ ನಾನು ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ. ಅದು ನೋಡಿಬಿಟ್ಟು ನೀಟಾಗಿ ಅಂದರೆ ಆ ಬ್ಲೌಸ್ಗೆ ಇಟ್ಟಿದ್ದಾರೆ,
ಅವರು ಈ ಡಾಟ್ ಬೇಡ ಅಂತ ಹೇಳಿದ್ದಾರೆ. ಆದ್ದರಿಂದ ನಾನು ಅದನ್ನು ನೋಡ್ಕೊಂಡು ಕಚ್ಚೋಗೋಸ್ಕರ ಸ್ವಲ್ಪ ಬಿಟ್ಟು ಮಾರ್ಜಿನ್ ಅಲ್ಲಿ ಇಟ್ಕೊಂಡಿದ್ದೀನಿ. ಅದರಿಂದ ಏನು ಯೂಸು ಅಂತಂದರೆ ಜಾಸ್ತಿ ಸುತ್ತಲೂ ಬರುತ್ತಂತ ಅವ್ರಿಗೆ ಸೈಡ್ ಜಾಯಿಂಟ್ ಕಡೆ. ಅದರಿಂದ ಅವರು ಅದು 4th ಡಾಟ್ ಬೇಡ ಅಂತ ಹೇಳಿದ್ದಾರೆ. ಅದರಿಂದ ಅಷ್ಟು ಬಿಟ್ಟಿದ್ದೀನಿ. ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಅಂದರೆ ಬ್ಯಾಕ್ ಪಾರ್ಟ್ ಇರುತ್ತಲ್ಲ ಅದನ್ನು ತಗೊಂಬಿಟ್ಟು ಅದ್ರ ಮೇಲೆ ಹಾಕ್ಕೊಬಿಟ್ಟು ನಾವು ಸೈಡ್ ಜಾಯಿಂಟ್ಗೆ ಪಟ್ಟಿ ಇಡ್ತೀವಲ್ಲ ಅದೆಷ್ಟು ಬಂದಿದೆ ಅಂತಂದು ಒಂದು ಸಲ ಚೆಕ್ ಮಾಡ್ಕೋಬೇಕು. ಈ ರೀತಿ ಮೇಲೆ ಪಾರ್ಟ್ ಅದ್ರ ಮೇಲೆ ಹಾಕ್ಬಿಟ್ಟು ಅಲ್ಲಿ ನಾವು ಚೆಸ್ಟು ಸೈಡ್ ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿ ನೋಡ್ಕೋಬೇಕು ನಾವು ಎಷ್ಟಿದೆ ಇದು ಅಂತಂದು. ನೋಡಿ ಈ ರೀತಿ ಟೇಪ್ ಇಟ್ಕೊಂಡು ಈ ರೀತಿ ಕಚ್ಚು ಅವು ಎಲ್ಲ ನಾವು ಕೌಂಟ್ ಮಾಡ್ಕೋಬೇಕಲ್ಲಿ. 2.5 ಬಂದಿದೆ. ಆ ಕಡೆ ಕಚ್ಚು ಈ ಕಡೆ ಕಚ್ಚು 2 ಸೇರಿ 2.5 ಬಂದಿದೆ. ಉಳಿದಿರೋ ಬಟ್ಟೆ ತಗೊಂಬಿಟ್ಟು ನಾವು ನೀಟಾಗಿ ತಿರ್ಗಾ ನಾವು ಇಲ್ಲೊಂದು ನಾನು ಶೇಪ್ ಬೆಲ್ಟ್ ತಾಣಕ್ಕೆ ನೋಡ್ತಾಯಿದ್ದೀನಿ. ಇದರಲ್ಲಿ ಏನಂದರೆ ಸ್ವಲ್ಪ ಕ್ಲಾತ್ ಜಾಸ್ತಿ ಇದೆಯಲ್ಲ, ಸೈಡು ಬ್ಯಾಕ್ ಪಾರ್ಟಿಗೆ ನಾವು ಹಿಂದ್ಗಡೆ ಕಟ್ ಮಾಡ್ಕೊಂಡಿದ್ದೀವಲ್ಲ ಬೆಲ್ಟ್ ಹಾಕ್ಬೇಕಲ್ಲ, ಅದಕ್ಕೋಸ್ಕರ 1.5 ಇಂಚ್ ಅಷ್ಟು ತಗೊಂಡಿದ್ದೀನಿ. ಇವಾಗ ನೋಡಿ ಸೈಡ್ ಜಾಯಿಂಟ್ ಕಡೆ 2.5 ಬೇಕಲ್ಲ ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಒಂದು 12 ಅಷ್ಟು ತಗೊತಾಯಿದ್ದೀನಿ. ನೋಡಿ ಉಕ್ಸ್ಪಟ್ಟು ಕಡೆ ಅವ್ರದ್ದು ಎಷ್ಟು ಬ್ಲೌಸ್ ಇದೆಯೋ ಅಷ್ಟು ಹೈಟ್ ತಗೋಬೇಕು. 3 ಇಂಚಿದೆ. ಅದನ್ನು ನೀಟಾಗಿ ಮಾರ್ಕ್ ಮಾಡ್ಕೊಬಿಟ್ಟು ಕ್ರಾಸಾಗಿ ಈ ಕಡೆ ಬಂದುಬಿಟ್ಟು ಸ್ವಲ್ಪ ಸ್ಟ್ರೈಟಾಗಿ 2.5 ಕಡೆ ಆ ರೀತಿ ಕ್ರಾಸಾಗಿ ನಾನು ಹೆಂಗೆ ಮಾಡಿದ್ದೀನೋ ಆ ರೀತಿ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್. ಬ್ಲೌಸು ಭಾಳ ಸಿಂಪಲ್ಲಾಗಿರುತ್ತೆ. ಸ್ವಲ್ಪ ಇಂಟ್ರೆಸ್ಟಾಗಿ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೋಡಿರಿ. ಅಷ್ಟೇ ಫ್ರೆಂಡ್ಸ್. ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ. ಓಕೆ, ಬಾಯ್.